ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿತೀಶ್ VG. ಇವತ್ತು ವಿಡಿಯೋ ಬ್ಲಾಗ್ ಬಂದು ನಂಗಾಡಿದೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಹೊಸ ಟ್ಯಾಂಕ್ ಸ್ಟಾಪರು ರೂಬೆನ್ನು ಮಾಡಿಕೊಟ್ಟಿರೋದು. ಮತ್ತು ಅವ್ರ ಅಕೌಂಟ್ನ ಫಾಲೋ ಮಾಡಿ. ಮತ್ತು ಆಟೋಮೇಟಿವ್ ಕಸ್ಟಮ್ ಗ್ಯಾರೇಜ್ ಅಂತ ಹೇಳಿ ಹೇಳ್ಬಿಟ್ಟಿದ್ದೀನಿ. ಸಾರಿ. ಇದು ಈ ಟ್ಯಾಂಕ್ ನೋಡಿ ಸಕ್ಕದಾಗೈತೆ, ಏನು ಸ್ಲೋಪ್ ಆಗೈತೆ. ಹೊಸ ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಟ್ರಿಕ್ನ ಅನ್ಲಾಕ್ ಮಾಡೋಕ್ಕೆ 2026ಗೆ ಲೆಟ್ಸ್ ಗೋ. ಗಾಡಿನೆಲ್ಲ ಬಿಚ್ಚಾಕ್ಬಿಟ್ಟು ಈ ಗಾಡಿನ ಈ ಟ್ಯಾಂಕ್ ಸ್ಟಾಪರ್ನ ರಿಮೂವ್ ಮಾಡಿ ಇದನ್ನ ಇಲ್ಲಿ ಫಿಟ್ ಮಾಡೋದು. ಲೆಟ್ಸ್ ಗೋ. ಈಗ ನಾನು ಇದನ್ನೆಲ್ಲ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ರಿಮೂವ್ ಮಾಡಿ ಫುಲ್ಲು ರಿಮೂವ್ ಮಾಡಬೇಕು. ಇವಾಗ ನೋಡಿ ಟಕ ಅಂತ ಬಿಚ್ಚಾಕ್ಬಿಡ್ತೀನಿ ಎಲ್ಲ. ನಾನೇ ಮೆಕ್ಯಾನಿಕ್ ಆಗಿಬಿಟ್ಟಿದ್ದೀನಿ. ಎಲ್ಲೋ ನೋಡ್ದಂಗದಲ್ಲ. ನಿಮ್ಗೆ ಏನಪ್ಪ ಈ ವಿಡಿಯೋದಲ್ಲಿ ಸ್ಪೆಷಲ್ ಅನೌನ್ಸ್ಮೆಂಟ್ ಅಂದರೆ ಫುಲ್ಲು ಚಳಿ ಐತೈತೆ. ಅದೇ ಎಲ್ಲ ಗೊತ್ತಾಗೋಯ್ತು. ಫೈನಲಿ ಗಾಡಿನೆಲ್ಲ ರಿಮೂವ್ ಮಾಡಿದೆ. ಬಟ್ ಆದರೆ ಸರ್ಪ್ರೈಸ್ ಏನು ಗೊತ್ತಾ, ಇದು ಆ್ಯಕ್ಚುಲಿ ಗುಂಡಿ ತೋಡಿರೋದಕ್ಕೆ, ಇದು ಮುಂದೆ ಬಂದಿರೋದಕ್ಕೆ ಟ್ಯಾಂಕು ಕೂತ್ಕೊತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಇದು ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಇದಕ್ಕೂ 1 ಇಂಚು ಡಿಫ್ರೆನ್ಸ್ ಐತೆ ಇಲ್ಲಿ ನಟ್ಟು ಕೂತ್ಕೊಳ್ಳೋ ಜಾಗದಲ್ಲಿ. ಏನು ಮಾಡೋದು? ನೋಡಿ, ಒಳಗಡೆಯಿಂದ ಈ ಥರ ಡಿಸೈನ್ ಐತೆ. ಏನು ಮಾಡೋದು ಇವಾಗ? ನೋಡಿ ನಾನು ಮಾಡ್ತೀನಿ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ತಾಂತೀನಿ. KGF ತರ ಚೆಚ್ಚಾಕ್ಬಿಡ್ತೀನಿ ಈಗ. ಭಾವನೆಗಳ ಒಳಗಾಗ್ಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಆ್ಯಕ್ಚುಲಿ ಪೆಟ್ರೋಲ್ ಗೇಜ್ ಕೂಡ ಐತೆ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೊಸ್ದಾಗಿ ಏನಾದರೂ ಕ್ರಿಯೇಟ್ ನಾನೇ ಮಾಡೋಣ ಅಂದ್ಕೊಂಡು ಮಾಡ್ತಾ ಇರಬೇಕು ಅಂತ ಅನ್ಕೊಂಡೆ. ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾರ್ಟ್ ಫೀಲ್ ಆಯ್ತೈತಲ್ಲ ಹೊಡಿಯೋಕ್ಕೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ನ ಗಾಡಿಗೆ ನಾನು ಮರ್ತೇ ಹೋದೆ. ನಾನು ಆ್ಯಕ್ಚುಲಿ ರೂಬನ್ ಬ್ರೋಗೆ ಹೇಳಿದೆ, ಇಲ್ಲಿ ಪೆಟ್ರೋಲ್ ಗೇಜ್ ಬರುತ್ತೆ ಬ್ರೋ NS ಗಾಡಿಗೆ ಅಂತ. ಅವ್ರು ಹೇಳಿದಕ್ಕೂ ಕೇಳಲಿಲ್ಲ. ಇವಾಗ ನೋಡಿದ್ರೆ ಈ ಥರ ಆಗೋಗ್ತಲ್ಲ. ಏನು ಮಾಡೋದು ಇವಾಗ? ಆ್ಯಕ್ಚುಲಿ ಇದನ್ನ ಬಿಚ್ಚಿಬಿಟ್ಟು ಒಂದ್ಸತಿ ಚೆಚ್ಚಕ್ಕೆ ಟ್ರೈ ಮಾಡೋಣ. ಎಚ್ಕೋ ಏನೈತೆ ನೋಡೇ ಬಿಡಲ್ಲ. ಆ್ಯಕ್ಚುಲಿ ನಂದು ಕಾರ್ಬೇಟ್ರ್ ಗಾಡಿ, ಅದರಿಂದ ಸ್ವಲ್ಪ ಏನಾದರೂ ಇಶ್ಯೂ ಆಗುತ್ತಾ ಗೊತ್ತಾಯ್ತಿಲ್ಲ. ಇಂಜೆಕ್ಟ್ರ್ ಗಾಡಿನೂ ಅಲ್ಲ. ಯಾವ ಗಾಡಿ? ನೋಡಿ, ಏನೋ ಇದೆ ಇದರಲ್ಲಿ. ಎಲ್ಲ ಹೊಸ ಐಟಮ್ ಹಾಕಿರೋದು, ಎಲ್ಲ ಹೊಸದಾಗೇ ಐತೆ. ಇದೇ ಪೆಟ್ರೋಲ್ ಗೇಜ್ ಬಾಲ್ ಇದ್ದಂಗೆ ಐತೆ. ಆ್ಯಕ್ಚುಲಿ ಇದೇ ಡಿಸೈಡ್ ಮಾಡೋದಿರಬೇಕು ಪೆಟ್ರೋಲ್ನ. ವೆಯ್ಟ್ ಅನ್ಸಿ ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಚೆಚಾಕಣ. ಮನಸ್ಸಿಗೆ ತುಂಬ ಭಾರ ಆಗ್ತೈತೆ ಈ ಥರ ಎಲ್ಲ ಹೊಡಿಯೋದಕ್ಕೆ. ಅದು ನೀವು ಹೊಡೆದು ಆಮೇಲೆ ಕರೆಕ್ಟ್ ಆಗಿಲ್ಲ ಅಂದರೆ ಏನು ಮಾಡ್ತೀವಿ? ನೋಡಿ, ನನಗೆ ಬೇಜಾರಾಗಲ್ದೆ ವಿಡಿಯೋ ಮಾಡ್ತೀರಾ ಕ್ಯಾಮ್ರಾಗ ಇವ್ರಿಗೂ ಬೇಜಾರಾಗ್ತೈತೆ, ಹರ್ಟ್ ಆಗ್ತೈತೆ. ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಅಲ್ದಂಗೆ ಇಷ್ಟೊಂದು ಹರ್ಟ್ ಆಗ್ತೈತೆ. ಜೈ ಮಾಯಿಷ್ಮತಿ ಅಂತ ಹೇಳಿ ಹೊಡೆಯೋಷ್ಟು ಫೀಲೇ ಬರ್ತಾ ಇಲ್ಲ.
ಏನು ಮಾಡಲಿ? ಏನೋ ಉದ್ರೋಯ್ತಲ್ಲ. ಏಯ್ ಅಯ್ಯೋ, ಇದೆಲ್ಲ ಉದ್ರೋಯ್ತು. ಪೆಟ್ರೋಲ್ ಎಲ್ಲ ಎಗ್ರಿತೈತೆ. ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ನಾವೇ ಇರ್ಬೇಕು ಮಾಡೋದು. ಫೈನಲಿ ಹಿಂಗಿತ್ತು, ಹಿಂಗೆ ಜಜ್ಜಿದ್ದೀನಿ. ನೋಡೋಣ ಗೊತ್ತಾಗುತ್ತೆ. ಆದರೆ ಆಗಲಿ, ಬಿಟ್ಟರೆ ಬಿಡಲಿ. ನಾವು ಕೊಟ್ಟಿರೋ ದೇಶ ಇದು. ನನ್ನ ಹಾರ್ಟನ್ನು ಗಟ್ಟಿಗೆ ಇಟ್ಟುಕೊಂಡು, ನನ್ನ ಕಿಡ್ನಿಗಳನ್ನೆಲ್ಲ ಗಟ್ಟಿಗೆ ಇಟ್ಟುಕೊಂಡು ಫೈನಲಿ ಯಾವ ಥರ ಚಚ್ಚಿದ್ದೀನಿ ಅಂದರೆ, ಕೊಡಿ ಇಲ್ಲಿ, ಫೋನ್ ಕೊಡಿ ಇಲ್ಲಿ. ನೋಡಿ, ಎಲ್ಲ ಜಜ್ಜ್ ಹಾಕ್ಬಿಟ್ಟಿದ್ದೀನಿ. ತುಂಬ ಹರ್ಟ್ ಆಗ್ತೈತೆ. ಫೈನಲಿ ನಿಮಗೆ ಟ್ಯಾಂಕು ತೋರಿಸ್ತೀನಿ ಯಾವ ಥರ ಕೂತ್ಕೊಳ್ಳುತ್ತೆ ಅಂತ. ನೋಡ್ಬೋದು, ಆವಾಗಲೇ 2 ನೆಟ್ಟು, ಇನ್ನೂ ಜಾಸ್ತಿನೇ ಚಚ್ಬಿಟ್ಟಿದ್ದೀನಿ. ಆರಾಮಾಗಿ ಕೂತ್ಕೊತೈತೆ. ಈ ರಬ್ಬರ್ಗಳನ್ನೆಲ್ಲ ಫಿಟ್ ಮಾಡಿದ್ರೆ ಮುಗೀತು ಕೆಲಸ. ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಅಂದರೆ ಈ ಥರ ಟ್ಯಾಂಕು ಚಚ್ಚಿಕ್ಕೆ ಗಾಡೀಲಿ ಇವಾಗ ಇರೋದು 2 ಲೀಟ್ರಿಗೆ 1 ಪಾಯಿಂಟು ತೋರಿಸ್ತಾ ಇರಲಿಲ್ಲ. ಗಾಡೀಲಿ ಈಗ ಅರ್ಧ ಟ್ಯಾಂಕಿಂದ ಜಾಸ್ತಿ ತೋರಿಸ್ತೈತೆ ಫ್ಯೂಯಲ್ ಗೇಜು. ನೋಡಿ, ಈ ಥರ ಟೆಕ್ನಾಲಜಿಯ ನಾವು ಮಾತ್ರ ಮಾಡೋದು ಅನಿಸುತ್ತೆ. ಫುಲ್ಲು ಸೈಕು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಇದೆಲ್ಲ ಪೈಂಟ್ ಎಲ್ಲ ಕಿತ್ತೋಗಿರುತ್ತೆ. ಬ್ಲ್ಯಾಕ್ ಸ್ಪ್ರೇ ಹೊಡೆದ್ಬಿಡ್ತೀನಿ, ತಿರ್ಗಾ ಇಲ್ಲಾಂದರೆ ಎಲ್ಲ ರೆಸ್ಟ್ ಹಿಡಿದ್ಬಿಡುತ್ತೆ ಅಂತ ನೋಡ್ತೀನಿ. ಪೆಟ್ರೋಲ್ ಸ್ಪ್ರೇನೇ ಇಲ್ಲ. ಓಕೆ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ವೆಯ್ಟ್ ಮಾಡಿ. ಇನ್ನೊಂದು ಬ್ಲ್ಯಾಕ್ ಕಲರ್ ಇಲ್ಲ. ಬ್ಲ್ಯಾಕ್ ಇಲ್ಲ ಅಂದ್ರೆ ಏನು, ಸಿಲ್ವರೇ ಹೊಡಿಯೋಣ. ಯಾಕಂದರೆ ಇದು ರೆಸ್ಟ್ ಹಿಡಿಬಾರ್ದು ಅಂತ ಅಷ್ಟೇ ಹೊಡಿತಾ ಇರೋದು. ಎಲ್ಲೆಲ್ಲ ಹೊಡಿಯೋಕೆ ಹೋಗಿ ಇದಿನ್ನೂ ಹರ್ಟ್ ಫೀಲ್ ಆಗ್ತೈತೆ. ಇನ್ನೂ ದೊಡ್ಡದಾಗ ಆಗ್ತೈತೆ. ಆಯ್ತಾ ಇಲ್ಲ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ ಅಂತ. ಅಂದರೆ ಇಲ್ಲಿ 2 ರಬ್ಬರ್ ಐತೆ. ಗಮ್ ತಂದಿದ್ದೀನಿ. ಗಮ್ಮಾಗಿ ಕಚ್ಚಿಸ್ಬಿಟ್ರೆ ಮುಗೀತು ಕೆಲಸ. ಕಚ್ಚಿಸೋದಲ್ಲ, ಅಂಟಿಸೋದು. ಗ್ರಾಮರ್ ಮಿಸ್ಟೇಕು. ಈ ರಬ್ಬರು ಈ ಥರ ನೈಸ್ ಇದ್ರೆ ಹಚ್ಚಲ್ಲ. ಈ ಥರ ದರ 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 ಅಂತ ಹಾಕಿ ಇಟ್ಬಿಟ್ಟು ಸ್ವಲ್ಪ ರಫ್ ಮಾಡಿಬಿಟ್ಟು ಗಮ್ಮಾಗಿ ಕಚ್ಚಿಸ್ತಾ ಅಂದರೆ ಕಚ್ಕೊಂಬಿಡುತ್ತೆ. ಇದೆಲ್ಲ ದೇಸಿ ಜುಗಾಡ್ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ನಾವು ಅದೇ ಕೆಲಸನೇ ಮಾಡೋದು. ಇಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಅಡ್ವೆಂಚರ್ಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ ಅವಾಗ. ಈ ಥರ ವೀಡಿಯೋಗಳನ್ನ ನೀವೆಲ್ಲ ಲೈಕ್ ಮಾಡಬೇಕು, ಗೊತ್ತಾ? ಇವಾಗ ಏನಪ್ಪ ಕೆಲಸ ಅಂದರೆ, ಈ ಟ್ಯಾಂಕಿಂದ ಇಲ್ಲಿಗೆ ರಿಮೂವ್ ಮಾಡೋದು, ಶಿಫ್ಟ್ ಮಾಡಿದ್ರೆ ಮುಗೀತು ಕೆಲಸ. ಇವಾಗ ನೋಡಿ, ಇದನ್ನೂ ಅಷ್ಟೇ ಟಕ ಅಂತ ಬಿಚ್ಚಾಕ್ಬಿಟ್ಟು ಟಕ ಅಂತ ರೆಡಿ ಮಾಡಿಬಿಡ್ತೀನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ಸೇರಿ ಅದು ಕೂತ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಬೇಕಲ್ಲ. ಆಮೇಲೆ ಈ ಟ್ಯಾಂಕ್ನ ರಿಮೂವ್ ಮಾಡಿ ಈ ಟ್ಯಾಂಕ್ನ ಹಾಕ್ತೆ. ನೋಡಿ, ಇಷ್ಟು ನೀಟಾಗಿ ಫಿಟ್ ಮಾಡಿದ್ದೀನಿ. ಇವಾಗ ಅಲ್ಲೋಗಿ ಫಿಟ್ ಮಾಡಿಬಿಟ್ರೆ ಮುಗೀತು ಕೆಲಸ. ಹಂಗೆ ಇದ್ದಾಳ, ಹಿಂಗಾಗ್ಬಿಟ್ಲ. ಇನ್ನೊಂದು ನಾನು ಚೆಕ್ಕೇ ಮಾಡಿಲ್ಲ ಆ ಗಾಡೀಲಿ ಟ್ಯಾಂಕ್ ಏನೋ ತೂತ್ಕೀತಾಗೈತೆ ಏನು ಅಂತ. ಲಾಸ್ಟ್ ಇಯರು 2 ಇಯರ್ಸ್ ಬ್ಯಾಕು ಟ್ಯಾಂಕ್ನ ಹೊಸ ಇನ್ಸ್ಟಾಲ್ ಮಾಡಿದ್ದು. ಅದೇನಾಗೈತೋ ಗೊತ್ತಿಲ್ಲ. ಇವಾಗ ಹೋಗಿ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡೇ ಬಿಡೋಣ. ಫಸ್ಟು ಗಮ್ಮಾಗಿ ಕಚ್ಚಿಸ್ಬೇಕು. ಎಲ್ಲ ಗಮ್ಮಾಗಿ ಕಚ್ಚಿಸೋಣ. ಇಲ್ಲೊಂದು ಗಮ್ಮು ಪೆಂಡಿಂಗ್ ಐತೆ. ಇದು ಹಿಂಗೆ ದರ 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 ಅಂತ ಉಜ್ಜಾಕ್ಬಿಟ್ಟು ರಫ್ ಮಾಡಿಬಿಟ್ಟು ಹಿಂಗೆ ಗಂಟಾಕ್ಬಿಡೋಣ. ಆ್ಯಕ್ಚುಲಿ ಇದು NS ಕಂಪನಿ ಇದೆ. ಹಿಂಗೆ ಗಂಟಾಕಿದ್ರೆ ನೋಡೋ
ಆಮೇಲೆ ಗಂಟಾಕನ ಯಾವ ಗಂಟಾಕನ ಅಂತ ಇನ್ನು ಏನೇನು ಹೊಡೆಯುತ್ತೋ ಎಗ್ರು ಬೇಕಾರೆ ಗಾಡಿಗಳಿಗೆ ಅಂತ. ಅಯ್ಯೋ ಕಾಲುಗಳೆಲ್ಲ ನೋಯ್ತಾವೆ ಚಳಿ. ಪೈಂಟ್ ಒಣಗ್ಸೋಣ ಫಸ್ಟು. ವಿಡಿಯೋ ಸ್ಟಾರ್ಟ್ ಮಾಡಿರಿ. ಫೈನಲಿ ಟ್ಯಾಂಕ್ ಎಲ್ಲ ಫಿಟ್ ಮಾಡಿದ್ದಾಯಿತು. ಈಗ ಏರ್ ಒಂದು ಕಮ್ಮಿ ಐತೆ, ಏರ್ ಒಂದು ಹೊಡೆದ್ರೆ ಮುಗೀತು ಕೆಲಸ ಗಾಡಿ. ಇವಾಗ ಗಾಡಿ ಈ ಥರ ಲುಕ್ಕಾಗಿ ಕಾಣಿಸ್ತಾ ಐತೆ. ಸ್ಟಾಪರ್ ಫುಲ್ ಇದ್ದಿದ್ದು ಹೈಟ್ ಇತ್ತು, ಬಟ್ ಇದು ಹೆಂಗೈತೆ ಅಂತ ಗೊತ್ತಿಲ್ಲ. ಬಟ್ ಕ್ಲೀನಾಗೈತೆ ಅಂತ ಅನ್ಕೊತೀನಿ. ಲಾಸ್ಟ್ ಸತಿ ಹಂಗೆ ಹೈಟಾಗೇನಿಲ್ಲ. ತಂಗಿರೆ ಅಣ್ಣ ತಮ್ದಿರೆ ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಏನು ಬರೀ 1 ಇಂಚ್ ಏನೋ ಐತೆ ಅಷ್ಟೇ. ಇದು ಜಾರ್ಕೊಂಡು ಹೊರಟೈತೀನಿ ಹಿಂದಕ್ಕೆ ಅನ್ಸುತ್ತೆ 5 ಚೇರೆಲ್ಲ ಹೊಡೆದ್ರೆ. ಬಟ್ ಐಡಿಯಾ ಇಲ್ಲ, ಟ್ರೈ ಮಾಡೋಣ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕೆಲವು ಸ್ಟಂಟ್ ಮಾಡಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಹಾಕ್ಕೊಂಡು ಎಷ್ಟೋ ದಿವಸ ಆದಮೇಲೆ ಹೊಡಿತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಆಗೈತೆ ಅವರು.